ಒಂದ್ ತಿಂಗಳಲ್ಲಿ ಯಶಸ್ ಅವ್ರ ಕ್ಲಾಸ್ ಅಲ್ಲಿ ಒಳಾಂಗಣ ಮತ್ತು ಹೊರಾಂಗಣದ ಆಟದ ಸಮಯಗಳ ಅನುಪಾತ ಏನು? 2:3 ಆಗಿರುತ್ತೆ. ಇವರಿಗೆ ಒಟ್ಟು 30 ಆಟದ ಸಮಯಗಳಿರ್ತವೆ. ಹಾಗಾದ್ರೆ ಎಷ್ಟು ಆಟದ ಸಮಯ ಒಳಾಂಗಣದಲ್ಲಿ ನಡೀತು, ಎಷ್ಟು ಹೊರಾಂಗಣದಲ್ಲಿ ನಡೀತು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಏನೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ವೆರಿ ಗುಡ್, ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದೀರಾ. ಈಗ ನಾನು ಒಂದು ಟೇಬಲ್ ನ ಮುಖಾಂತರ ಸಾಲ್ವ್ ಮಾಡಿಸ್ತೀನಿ. ಈ ರೀತಿ ಒಂದು ಟೇಬಲ್ ಪರಿಗಣಿಸಿದೀನಿ. ಇದ್ರಲ್ಲಿ ನೋಡಿ, ಅಡ್ಡ ಸಾಲುಗಳಲ್ಲಿ ಒಳಾಂಗಣದ ಆಟದ ಸಮಯ, ಹೊರಾಂಗಣದ ಆಟದ ಸಮಯ ಮತ್ತು ಒಟ್ಟು ಆಟದ ಸಮಯಗಳನ್ನ ಪರಿಗಣಿಸಿದೀನಿ. ಇಲ್ಲಿ ಕಂಬ ಸಾಲುಗಳಲ್ಲಿ ಮೂಲ ಅನುಪಾತ ಮತ್ತು ನಿಜವಾದ ಸಂಖ್ಯೆ ಅಥವಾ ನಿಖರವಾದ ಸಂಖ್ಯೆ, ಇದನ್ನೇ ನಾವೀಗ ಕಂಡುಹಿಡಿಬೇಕಾಗಿರೋದು. ಈಗ ಮೂಲ ಅನುಪಾತ ಅಂತ ಬಂದ್ರೆ ಒಳಾಂಗಣದ ಆಟ ಮತ್ತೆ ಹೊರಾಂಗಣದ ಆಟ ಗೊತ್ತು, 2:3 ಅಂತ. ಈಗ ಒಟ್ಟು ಆಟದ ಸಮಯದ ಅನುಪಾತ ಏನ್ ಬರುತ್ತೆ ಯೋಚನೆ ಮಾಡಿ. ಪ್ರತಿ 2 ಸರಿ ನಾವು ಒಳಾಂಗಣದಲ್ಲಿ ಆಡ್ತಿದೀವಿ ಅಂದ್ರೆ 3 ಸಲಿ ನಾವು ಹೊರಾಂಗಣದಲ್ಲಿ ಆಡ್ತಿದೀವಿ. ಯೋಚನೆ ಮಾಡಿ, 2 ಸಲಿ ಒಳಾಂಗಣದಲ್ಲಿ ಆಡಿದ್ರೆ 3 ಸಲಿ ಹೊರಾಂಗಣದಲ್ಲಿ ಆಡ್ತಿದೀವಿ. ಒಟ್ಟು ಆಟದ ಸಮಯ ಎಷ್ಟು ಅಂದ್ರೆ 5 ಅಂತ ತಗೋಬಹುದಾ? ಹೌದು, ಖಂಡಿತ 5 ಅಂತ ತಗೋಬಹುದು. 2 ಸರಿ ನಾವು ಒಳಾಂಗಣದಲ್ಲಿ ಆಡಿದ್ರೆ ಒಟ್ಟು ಆಟದ ಸಮಯ 5, 3 ಸಲಿ ಹೊರಾಂಗಣದಲ್ಲಿ ಆಡಿದ್ರೆ ಒಟ್ಟು ಆಟದ ಸಮಯ 5 ಕ್ಲಾಸ್ ಇರುತ್ತೆ. ಇಲ್ಲಿ ಒಟ್ಟು ಆಟದ ಸಮಯದ ನಿಜವಾದ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 30 ಅಂತ ಕೊಟ್ಟಿರ್ತಾರೆ, ಹೌದಲ್ವಾ? ಈಗ ನಿಜವಾದ ಸಂಖ್ಯೆನಲ್ಲಿ 30 ಅಂತ ಆಗಿದೆ. 5ರಿಂದ 30 ಹೆಂಗಾಯ್ತು? ಈಗ ಯೋಚನೆ ಮಾಡಿ, ಒಂದು ಸಾಲ್ವ್ ಮಾಡಿದ್ರೆ ಸಾಕು. 5ರಿಂದ 30ಕ್ಕೆ ಹೋಗಕ್ಕೆ ನಾವು 6 ಗುಣಿಸಿದ್ರೆ ಸಾಕು ತಾನೆ? ಇಷ್ಟೇ. ಇದೊಂದನ್ ಮಾಡಿದ್ರೆ ಉಳಿದಕ್ಕೂ ಹಂಗೆ ಮಾಡ್ಬೇಕು. 5ರಿಂದ 30ಕ್ಕೆ ಹೋಗಕ್ಕೆ ನಾವು 6 ಗುಣಿಸಿದೀವಿ. ಈಗ ನಿಜವಾದ ಸಂಖ್ಯೆ ಅಂತ ಬಂದ್ರೆ 2ರಿಂದ ನಾವು 6 ಗುಣಿಸಿದ್ರೆ 12. ಈಗ ಹೊರಾಂಗಣದಲ್ಲೂ ಸಹ 3ರಿಂದ 6 ಗುಣಿಸಿದ್ರೆ 18 ಅಂತ ಆಗುತ್ತೆ. ಎಷ್ಟು ಆಟದ ಸಮಯ ಒಳಾಂಗಣದಲ್ಲಿ ನಡೆದವು? 12. ಎಷ್ಟು ಹೊರಾಂಗಣದಲ್ಲಿ ನಡೀತು ಅಂದ್ರೆ 18. ಒಟ್ಟು ಆಟದ ಸಮಯ 30. ಈಗ 2:3 ಅನುಪಾತದ ನಿಜವಾದ ಸಂಖ್ಯೆ 12:18 ಅಂತ ಆಯ್ತು.